ಸ್ನೇಹಿತರೆ, ಸತ್ಯವಾಗಿ ಹೇಳ್ತಿದ್ದೀನಿ, ಯಾವ ಕಾರಣಕ್ಕೂ ನನಗೆ ಅಭಿನಯಿಸೋದಕ್ಕೆ ಇಷ್ಟ ಇರಲಿಲ್ಲ, ಯೋಚನೆ ಮಾಡಿರಲಿಲ್ಲ, ಕಲ್ಪಿಸ್ಕೊಂಡಿರಲಿಲ್ಲ, ಮತ್ತು ಮನಸ್ಸಿರಲಿಲ್ಲ. ಅವ್ರು ಹೇಳಿದಾಗೆ ಒಬ್ಬ ಆ್ಯಕ್ಟರ್, ನಾನು ಒಪ್ಕೊಂಡಿದ್ದೆ, ಅವ್ರ ಹೆಸರು ಬೇಕಿಲ್ಲ ಈಗ, ಅಪ್ರಸ್ತುತ. ನಮ್ಮದು ಸೆಟ್ ರೆಡಿ ಆಗೋದು ಸ್ವಲ್ಪ ಟೈಮ್ ಆಯಿತು. ಟೈಮ್ ಆದಾಗ ನಮ್ಮ ಅಭಿಷೇಕ್ ಅವರಿಗೆ ಫೋನ್ ಮಾಡಿದಾಗ, ಇಲ್ಲ ಇನ್ನೊಂದು 15 ದಿನ ಆದರೂ ಬರೋಕ್ಕಾಗಲ್ಲ, ನಾನು 15 ದಿನ ಟೈಮ್ ಕೊಡಬೇಕು ಅಂದರು. ಇವನು ಸಿಟ್ಟು ಮಾಡಿಕೊಂಡು, ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ಯು ಆರ್ ಮಿಸ್ಸಿಂಗ್ ದ ಪ್ರಾಜೆಕ್ಟ್ ಅಂತ ಕಟ್ ಮಾಡಿಬಿಟ್ಟ. ದೇವೇಂದ್ರ ಅವ್ರನ್ನ ಕರೆಸ್ಕೊಂಡಿವಿ, ಭಾಳ ಹೆಸರುಗಳನ್ನ ಸಮಾಲೋಚನೆ ಮಾಡಿದ್ವಿ. ಒಂದು ಹೆಸರು ಅವ್ರು ಒಪ್ತಾ ಇಲ್ಲ. ಮತ್ತು ನೀವೇ ಹೇಳಿ ಅಂದಾಗ ನಾನು ಕೂತಿದ್ದೀನಿ, ನನ್ನ ತಮ್ಮ ಕೂತಿದ್ದಾನೆ ಬಸಂತ್ ಕುಮಾರ್, ಮತ್ತು ಅಭಿಷೇಕ್ ಕೂತಿದ್ದಾನೆ, ಬಚ್ಚನ್ ಕೂತಿದ್ದಾರೆ, ಪ್ರಭು, ಇನ್ನೂ ಒಬ್ರು ಯಾರೋ ಇದ್ರು, ಸುನೋಜ್. ಇವರು ಎಷ್ಟು ಯಾವ ರೀತಿ ಹೇಳ್ಬಿಟ್ರು ಅಂದರೆ, ಅಣ್ಣ ನೀವು ಮಾಡಿದ್ರೆ ನಂಗೆ ಸಂತೋಷ. ನನಗೇನು ಕಾಮಿಡಿ ಮಾಡ್ತಿದಾರಲ್ಲ ಇವರು, ಸೀರಿಯಸ್ನೆಸ್ಸೇ ಇಲ್ವಲ್ಲ ಸೆನ್ಸಿಟಿವ್ ವಿಷಯದಲ್ಲಿ ಅಂತೇಳಿ ಏನು ಹೇಳ್ತಾ ಇದ್ದೀರಿ ನೀವು? ನಾನು ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ, ಆ ಆಸಕ್ತಿನೂ ಇಲ್ಲ. ಬಿಡಲಿಲ್ಲ ಅವರು, ಬಿಡಲೇ ಇಲ್ಲ. ಆಮೇಲೆ ಅಭಿಷೇಕ್, ಅವರು ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಫರ್ಗೆಟ್ ಇಟ್. ಅವ್ನು ಸ್ವಲ್ಪ ಸ್ಟ್ರಿಕ್ಟ್ ಮಾತನಾಡೋದು. ನನ್ನ ತಮ್ಮ, ಇವರು, ಬಚ್ಚನ್, ಯಾರು ಬೇರೆ ಮಾಡಿ ಪ್ರೊಫೆಷನಲ್ ಆ್ಯಕ್ಟರ್ ಸಿಗ್ತಾರೆ. ಹೆಚ್ಚು ಕಮ್ಮಿ ನಾವು ಮಧ್ಯಾಹ್ನ 3 ಗಂಟೆ ಕೂತ್ಕೊಂಡವರು 8 ಗಂಟೆ ಆದರೂ ಬಗೆಹರಿತಾ ಇಲ್ಲ. ಫಸ್ಟು ಇವ್ರು ಹೇಳ್ದಂಗೆ ಬಚ್ಚನ್ ಶುರು ಮಾಡಿದ್ರು. ಯಾಕೆಂದರೆ ಅಲ್ಲಿರೋರಲ್ಲಿ ನನ್ನ ತಮ್ಮ ಇರಲಿ ಯಾರೇ ಇರಲಿ, ನನ್ನ ಹಗಲು ರಾತ್ರಿ ಹೆಚ್ಚು ನೋಡಿರೋ ಕಣ್ಣುಗಳು ಅದೇ ಅಲ್ಲ. ಮಾಡ್ಬೋದೇನೋ ಅನಿಸುತ್ತೆ, ಅವ್ರಿಗೆ ಯಾಕೆ ಅಂತ ಕೇಳ್ಕೊಳ್ಳಿ. ಆಮೇಲೆ ನಮ್ಮ ಅಕ್ಕನಿಗೆ ಅವ್ರು ಕೂತಿರುವಾಗಲೇ ಒಳಗಡೆ ಫೋನ್ ಮಾಡಿದೆ. ಯಾಕಂದರೆ ನಂಗೆ ತಾಯಿ ಇಲ್ಲ, ನಮ್ಮ ಅಕ್ಕನ ತಾಯಿ ಸ್ಥಾನದಲ್ಲಿ ನಾವು ನೋಡೋದು. ಏನಕ್ಕಯ್ಯ ಹಿಂಗೆ ಕೇಳ್ತಿದ್ದಾರೆ ಅಂದೆ. ಮಾಡಪ್ಪ, ನಿನ್ನ ಕೈಲಾಗತ್ತೆ. ಪತ್ನಿಯನ್ನು ಕೇಳಿದೆ, ಮಾಡಿ. ಆದರೆ ಮಗಳು ಒಪ್ತಾ ಇಲ್ಲ, ಮೊಮ್ಮಕ್ಕಳು ಒಪ್ತಾ ಇಲ್ಲ, ಬೇರೆ ಯಾರೂ ಒಪ್ತಾ ಇಲ್ಲ. ಆಯಿತು, ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ ಹೊರಗಡೆ ಬಂದವನು. ನಮ್ಮ ಅಕ್ಕ ಮತ್ತು ಪತ್ನಿ ಒಪ್ಪಿದ್ರು, ಕೈ ಕೊಟ್ಟೆ. ಹೋಗಿ ದೇವೇಂದ್ರ ಮಾಡ್ತೀನಿ ನಡೀರಿ ಅಂದೆ. ರಾತ್ರಿ 11 ಗಂಟೆಗೆ ರೋಷನ್ ಫೋನ್ ಮಾಡ್ತಾನೆ, ಅಳ್ತಾ ಇದ್ದಾನೆ, ಅಕ್ಷರಶಃ ಅಳ್ತಿದ್ದಾನೆ. ದೊಡ್ಡಪ್ಪ ಬೇಡ, ನೀವು ಮಾಡೋದು ಬೇಡ. ಅಕಸ್ಮಾತ್ ನೀವು ಮಾಡಿದ್ರು ಬಾಬಾ ರೋಲ್ ಮಾಡಿ. ಮಾಡಲಿಲ್ಲ, 20 ನಿಮಿಷ ಅಳ್ತಾ ಇದ್ದಾನೆ. ಇಲ್ಲ ಮಗನೇ, ನಾನು ಯೋಚನೆ ಮಾಡಿ ತಗೊಂಡು, ಇಲ್ಲ ದೊಡ್ಡಪ್ಪ ನೀವು ಮಾಡಬಾರ್ದು. ಯಾಕೆ ಅವನು ಹೇಳ್ದಾನೋ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮಾರನೇ ದಿನ ಕರ್ಸ್ಕೊಂಡೆ, ಅವನ್ನ ಕರ್ಸ್ಕೊಂಡು 1 ಅವರ್ ಎಕ್ಸ್ಪ್ಲೈನ್ ಮಾಡಿದೆ. ಅವನು ಗೊತ್ತಿದೆ ನಾನು ಕಲೆ ಮತ್ತು ಸಾಹಿತ್ಯ ಎಷ್ಟು ಆಸಕ್ತಿ ಇದೆ ನನಗೆ ಅಂತ. ಆಗ ನಾನು ಹೇಳಿದೆ, ನೋಡಿ ಮಗನೇ, ನಾನು ಬೇರೆ ರೀತಿಯ ರೋಲ್ ಮಾಡಿದ್ದಿದ್ರೆ, ಅಂದರೆ ಅಂಡರ್ವರ್ಲ್ಡ್ ಡಾನ್, ಸಮಾಜಕ್ಕೆ ಏನೋ ಉಪಕಾರ ಮಾಡ್ದ ಇಡಿದ್ರೆ ಕ್ಲೀಶೆ ಆಗುತ್ತೆ, ಚೆನ್ನಾಗಿರಲ್ಲ. ಅಥವಾ ಇನ್ನೇನೋ ಬೇರೆ ಥರ ಆರೋಪಿಸ್ಕೊಂಡು ಸಮಾಜ ಸುಧಾರಕ ಈ ಪೋಸ್ ಬೇಡ. ಇದೊಂದು ಕಲೆ. ಇದು ಅಲ್ಲಿ ಕಾಣಿಸೋನು ಅಗ್ನಿ ಶ್ರೀಧರ್ ಅಲ್ಲ, ಕ್ಯಾರೆಕ್ಟರ್. ಯಾರೋ ಕೇಳಿದ್ರಲ್ಲ ಯಜಮಾನ್ರೇ ಅನ್ನೋ ಕ್ಯಾರೆಕ್ಟರ್ ಅದು. ಆ ಕ್ಯಾರೆಕ್ಟರು ಮತ್ತು ನನ್ನ ಏಜು ಇದು ಎಲ್ಲ ಸೆಟ್ ಆಗುತ್ತೆ. ನಾನು ಆ ಡಿಗ್ನಿಟಿಯಿಂದ ನಾನು ತೊಗೊಂಡೋಗ್ತೀನಿ. ನೋಡಿದ್ರು ಸಂತೋಷ ಪಡಂಗೆ ಮಾಡ್ತೀನಿ ಮಗನೇ ಅಂತ ಅವನ್ನ ಹೆಚ್ಚು ಕಮ್ಮಿ ಒಪ್ಸೋದಕ್ಕೆ 2 ಅವರ್ಸ್ ಆಯಿತು ನನಗೆ. ಅದಾದಮೇಲೆ ಒಪ್ಕೊಂಡಿದ್ದು. ಯಾಕೆಂದರೆ ನಾನು ಮನೆಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ಲ. ಆಮೇಲೆ ನನ್ನ ಮೊಮ್ಮಕ್ಕಳು ಕೂಸ್ಕೊಂಡು ಮಾತಾಡಿದೆ, ನನ್ನ ಮಗಳಿಗೆ ಒಪ್ಪಿಸಿದೆ. ನೋಡಪ್ಪ, ನಾನು ಮಾಡಿದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಯಾರಿಗೂ ಇದಾಗಲ್ಲ, ಬಟ್ ಅದನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತೀನಿ ನೋಡಿ ಅಂತ ಎಲ್ಲರಿಗೂ ಒಪ್ಪಿಸಿ ದೆನ್ ಐ ಸೆಟ್. ಮತ್ತು ನಾನು ಲೈಫ್ನಲ್ಲಿ ಸೂಟ್ ಇವೆಲ್ಲ ಹಾಕಿಲ್ಲ. ನಂದು ಸಿಂಪಲ್ ಗೊತ್ತಲ್ಲ, ಪ್ಯಾಂಟು, ಟೀ ಶರ್ಟು, ಇತ್ತೀಚೆಗೆ ಸ್ವಲ್ಪ ಶರ್ಟು. ಸೊ ಇದರಲ್ಲೇ ಇದ್ದೀನಿ. ಹಾಕಿದೋನೇ ಎಲ್ಲ ಸೂಟು. ನಾನು ಏನು ಹೊಲ್ಸ್ಕೊಂಬಂದು ಕೊಟ್ಬಿಟ್ರು ಪ್ರೊಡ್ಯೂಸರು. ಆ ಛಾಯಾ, ಆ ಹೆಣ್ಮಕ್ಳು ಬಂದಿಲ್ಲೇನೋ, ಆ ಛಾಯಾ ಅಂತ ಹೇಳಿ ಪ್ಯಾರಿಸ್ನಲ್ಲಿ ಕಲ್ತು ಬಂದಿರೋದು ಯಾವುದನ್ನ ಈ ಡಿಸೈನಿಂಗು ಇದೆಲ್ಲ. ಆಕೆ 5 ಸೂಟ್. ಏನು ಅಲ್ಲಿಂದ ಇಲ್ಲಿಗೆ ಓಡಾಡು, ಇಲ್ಲಿಂದ ಅಲ್ಲಿಗೆ ಓಡಾಡು. ಕಡೆಗೆ ಇವ್ರಿಗೆ ಗೊತ್ತಿಲ್ಲ, ಒಂದು ಸೂಟ್ ನಮ್ಮ ಮನೇಲಿ ಇಟ್ಕೊಂಡು ಸಿನಿಮಾ ಅಂದರೆ ಒಂದು ಇಟ್ಕೊಳ್ಳಿಲ್ಲ ನಾನು. ಬೇರೆ ಬೇರೆ ಇದಕ್ಕೆ ಪ್ರೊಡ್ಯೂಸರ್ ಬೇಕಾಗತ್ತೆ. ನಾನು ಒಂದು ಸೂಟ್ ಇಟ್ಕೊಂಡು ವಾಕ್ ಮಾಡ್ತಾ ಇರೋದು. ನಮ್ಮ ಪುಟ್ಟ ಮಗು ಇದೆ, ಮೊಮ್ಮಗು, ಅದನ್ನು ಕೇಳೋದು. ಅದು ಇದು ಒಂಥರ ಆಶ್ಚರ್ಯದಿಂದ ನೋಡುತ್ತೆ, ಅಪ್ಪಲೋ ನೀವೇನೋ ಬೇರೆ ಥರ ಕಾಣ್ತಾ ಇದ್ದೀರಿ ಅಂತ. ಆಮೇಲೆ ಮೊಮ್ಮಕ್ಕಳನ್ನ ಕೇಳೋದು, ಮನೆಯವ್ರನ್ನ ಕೇಳೋದು, ಯಾರೋ ಫ್ರೆಂಡ್ಸ್ ಬಂದರೆ ಕೇಳೋದು. ಹೀಗೆ ಕೇಳ್ಕೊಂಡು ರೂಢಿ ಮಾಡಿಕೊಂಡೆ. ಅದ್ರಲ್ಲಿ ಓಡಾಡೋದು. ಸೂಟ್ ಹಾಕದೇ ಇರೋ ಸೂಟ್ ಹಾಕೊಳ್ಳಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗೋಗುತ್ತೆ ಅಂದರೆ, ಫಸ್ಟ್ ಎಷ್ಟು ಬೇಗ ಕಿತ್ತೆಸಿಬೇಕಪ್ಪ ಅನಿಸ್ಬಿಡುತ್ತೆ. ಬಟ್ ನಾನು ಶೂಟಿಂಗ್ ಶುರು ಆಗೋ ಹೊತ್ತಿಗೆ ಐ ಬಿಕೇಮ್ ಟೋಟಲಿ ಪ್ರೊಫಿಷಿಯಂಟ್. ಯಾಕೆಂದ್ರೆ ನನಗೆ ಒಂದಿದೆ ಮೊದಲಿಂದ, ಸಣ್ಣ ವಯಸ್ಸಿಂದ ಇದೆ,
ಯಾವ್ದಾದ್ರು ಕೆಲಸ ಕೈ ಹಾಕಿದ್ರೆ 100% ನನ್ನ ಇದನ್ನ ಕೊಟ್ಬಿಟ್ಟಿರ್ತೀನಿ ನನ್ನಲ್ಲಿ, ನಾನು ಇಡೀ ಚೈತನ್ಯವನ್ನು ಕೊಟ್ಟಿರ್ತೀನಿ. ಹಾಗಾಗಿ ನಾನು ಒಪ್ಕೊಂಡೆ. ನನಗಿದ್ದದ್ದು ಒಂದೇ ಒಂದೇನು ಅಂದರೆ, ಇವತ್ತು ನಿಮ್ಗೆ ಹೇಳ್ತಿದ್ದೀನಿ, ಇವತ್ತು ಬೇಡ, ನಂದನ್ನು ಇವತ್ತು ರಿವೀಲ್ ಮಾಡೋದು ಬೇಡ. ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನ ಅಂದೆ ಪ್ರೊಡ್ಯೂಸರ್ ಏನು ಮಾಡಿದ್ರು ಒಪ್ಪಲಿಲ್ಲ. ನಮ್ಗಿರೋರ ಸ್ಟಾರ್ಗಳೇ ಒಂದು ಸಂಯುಕ್ತ, ಇನ್ನೊಂದು ನೀವು, ಮತ್ತು ನಿಮ್ಮ ಪರ್ಸೋನ ಬೇರೆ ಇದೆ. ನಾನೇನು ಪ್ರೊಡ್ಯೂಸರ್ ಒಪ್ಕೊಂಡಾಗ ಒಂದೆರಡು ಕೇಳಿಲ್ಲ ನಾನು. ನನ್ನನ್ನು ಜನ ಇಷ್ಟಪಟ್ಟಿದ್ದಾರೆ ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್, ಆ್ಯಸ್ ಎ ರೈಟರ್, ಆ್ಯಂಡ್ ಅಫ್ಕೋರ್ಸ್ ಅಂಡರ್ವರ್ಲ್ಡ್ ಬಗ್ಗೆ ಮಾತನಾಡೋ ಇದು ಅಂತ ಇಷ್ಟಪಡ್ತಾರೆ. ಬಟ್ ಆ್ಯಕ್ಟರಾಗಿ ಇಷ್ಟಪಡ್ತಾರೆ ನಿಮ್ಗೇನು ಗೊತ್ತು? ನಿಮ್ಗೆ ಯಾಕಣ್ಣ ಅದು ರಿಸ್ಕ್ ನಾನು ತೊಗೊಳ್ತೀನಿ, ನಿಮ್ಗೆ ಯಾಕೆ? ನಿಮ್ಮನ್ನು ನೋಡ್ತಾರೆ, ಇಷ್ಟಪಡ್ತಾರೆ. ಸಂಯುಕ್ತ ಎಲ್ಲ ಎನ್ಕರೇಜ್ ಮಾಡಿಬಿಟ್ರು. ಸಂಯುಕ್ತ, ಸಾಗರು, ಇವರು, ಅಚ್ಯುತ ಎಲ್ಲರೂ ತುಂಬಾ ಎನ್ಕರೇಜ್ ಮಾಡಿದ್ರು. ಆಮೇಲೆ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಂದು ವಿಷಯ ನಾನು ಯಾರಿಗೂ ಹೇಳದೇ ಇರೋದು, ನನ್ನ ಸುತ್ತಲೂ ಇರೋ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸಂಗತಿ ಇವತ್ತು ರಿವೀಲ್ ಮಾಡ್ತಿದ್ದೀನಿ. ಶೂಟಿಂಗ್ ಮಾಡಬೇಕಾದ್ರೆ ಸಂಯುಕ್ತ ಏಟ್ ಮಾಡ್ಕೊಳ್ತಾಳೆ. ಅದು ಕಾಟಾಚಾರದ ಏಟಲ್ಲ, ಬೇಜವಾಬ್ದಾರಿ ಏಟಲ್ಲ ಅದು. ಯಾಕೆಂದ್ರೆ ಆ ಏಟ್ ಆಗಿರೋ ಶಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದು. ಅಂದರೆ ತನ್ನ ಶಕ್ತಿ ಮೀರಿ ಕೊಟ್ಟಿದ್ದಾಳೆ ಅವಳು. ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಎಷ್ಟು ಟ್ರೈನ್ ಆಗಿದ್ದಾಳೆ ಅಂದರೆ, ಅವಳು ತಗೋಬೇಕಾದ್ರೆ ನನಗೆ ಸೋಲಿಸ್ತೀಯಾ ಓ ಅಂತ ಹೇಳಿ ಬಂದ್ಲು. ಕುತ್ಕೋಪ, ನಾನು ಕೇರ್ಲೆಸ್ ಆಗೋದ್ರೆ 1 ನಿಮಿಷ ಸೋಲಿಸ್ಬಿಟ್ಲು. ನಂದಾದ್ಮೇಲೆ ಅಭಿ ಇವರು ಎಲ್ಲರ ಮೇಲೂ ಫೈಟ್ ಮಾಡಿಸಿದೆ. ಅಲ್ಲೆಲ್ಲೂ ಕೂಡ ಫೇಕ್ ಇರಲಿಲ್ಲ. ಇದ್ರ ಜೊತೆಗೆ ನಾನು ಹೇಳ್ತಾ ಹೋದೆ, ಡೈಲಿ ನೀನು ಆ ಬೀಜ ಮಂತ್ರ ಸ್ವಲ್ಪ ಧ್ಯಾನಿಸ್ತಾ ಇರು, ಜಪಿಸ್ತಾ ಇರು. ಅವಳು ಅಲ್ಲಿ ಬರೋವಾಗ, ಸೆಟ್ಗಳಿಗೆ ಬರೋವಾಗ ಹೇಗಿರ್ತಿದ್ಲು ಅಂದರೆ, ಅದು ಒಳಗಡೆ ಪ್ರಿಪೇರ್ ಆಗಿಯೇ ಬರ್ತಿದ್ಲು. ಆಕೆ ಕೂಡ ಗೊತ್ತಿಲ್ಲ ಆ ಬೀಜ ಮಂತ್ರಗಳು ನಮಗೆ ಯಾವ ರೀತಿಯ ವೈಬ್ರೇಷನ್. ಅದು ಬೀಜ ಮಂತ್ರ ಅಂದರೆ ಏನೋ ಮಿಸ್ಟೀರಿಯಸ್, ಮಿರಾಕ್ಯುಲಸ್, ನೋ ಸಚ್ ಥಿಂಗ್ಸ್, ಬಟ್ ಇಟ್ ಇಸ್ ಎ ವೈಬ್ರೇಷನ್. ನಮ್ಗೆ ಯಾರೋ ಮಗು ಎಲೆಕ್ಟ್ರಿಸಿಟಿ ಮುಟ್ಟಿದಾಗ ಏನಾಗುತ್ತೆ ನಮಗೆ? ಸಡನ್ ಶಾಕ್. ಇಟ್ ಇಸ್ ಎ ವೈಬ್ರೇಷನ್. ಆ ವೈಬ್ರೇಷನ್ ಏನು ಮಾಡ್ತಾ ಅವಳಿಗೆ ಅಂದರೆ, ಅವಳ ಶಕ್ತಿ ಮೀರಿ ಆ ದೇಹನ ಎಳ್ಕೊಂಡು ಹೋಗ್ಬಿಡುತ್ತೆ. ನನಗೆ ಗೊತ್ತಿತ್ತು ಇದು. ಯಾಕೆಂದರೆ ಯಾವಾಗಾದರೂ ಬೇಕಾದರೆ ಬಚ್ಚನ್ನ ಕೇಳಿ ಹೇಳ್ತಾರೆ, ನಾನು ಯಾವತ್ತು ಧ್ಯಾನ ಹೆಚ್ಚಿಗೆ ಮಾಡಿದಾಗ ಗೋಡೆಗಳು ಹೊಡೆಯೋದು, ಮರಗಳು ಹೊಡೆಯೋದು, ಅದು ತೋರಿಸ್ಕೊಳ್ಳೋದಲ್ಲ ನಾನೊಬ್ಬನೇ ಇದ್ರೂ. ಕಾರಣ ಅಂದರೆ ಅದು ಎಳೆಯುತ್ತದು. ಆ ಕಾರಣ ಇದು ಈಕೆಗೂ ಆಯ್ತದು. ಆಕೆ ಆದ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಪ್ರಿಪೇರ್ ಆಗಿದ್ದಾಳೆ. ಮತ್ತು ಅಭಿಷೇಕ್ ಕೂಡ ಆಕೆನ ವಾರ್ಮ್ ಅಪ್ ಮಾಡಿಸಿ ಚೆನ್ನಾಗಿ ಇದಾದ್ಮೇಲೆ ಶಾಟ್ಗಳಿಗೆ ಹೋಗ್ತಾ ಇದ್ದು, ಫೈಟಿಂಗ್ ಶಾಟ್ಗಳಿಗೆ. ಎಷ್ಟಾಗಿ ಅವಳಿಗಾಯ್ತು. ಇವತ್ತುವರೆಗೂ ನಾನು ಹೇಳಿಲ್ಲ. ನನಗನ್ಸಿತ್ತು ಯಾವತ್ತೋ ಒಂದ್ಸರಿ ಆಗುತ್ತೆ. ಯಾಕೆಂದರೆ ಅದು ಶಕ್ತಿ ಮೀರಿ, ನಮ್ಮ ದೇಹದ ಮಿತಿಯನ್ನು ಮೀರಿ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಸೊ ಇದನ್ನು ನಿಮ್ಗೆ ಹೇಳಬೇಕಾಗಿತ್ತು.